ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು ನೀವು. ಎಷ್ಟು ಪಟ್ಟಿಗೆ ಇಥನಾಲ್ ಈ ಕಡೆ ಒಂದು ಕಡೆ ಇಥನಾಲ್ ಇದು ಮಾಡುವಾಗ ಭಾಳಷ್ಟು ನೀರು ಸಾವಿರಾರು ಲೀಟರ್ ಒಂದು ಲೀಟರ್ ಇಥನಾಲ್ ಮಾಡಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ ಶುಗರ್ ಕಬ್ಬು 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದು ಸ್ವಲ್ಪ ನೀವು ಅಂಧಭಕ್ತರಾಗಿಬಿಟ್ಟಿದ್ದೀರಲ್ಲ, ಮಾಧ್ಯಮದವರು ಅಂಧಭಕ್ತರಾಗಿ ಚಾರ್ಜಿಂಗ್ ಬೈಕ್ ಅಂತ ಖರೀದಿ ಮಾಡ್ತಾರೆ ಸರ್, ಚಾರ್ಜಿಂಗ್ ವಾನ್ ಇವಿದು ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು ಅದು ಕಮ್ಮಿ ಆದ್ರೆ ಅವು ಇವಿ ವಾನ್ ಖರೀದಿ ಮಾಡ್ಬೋದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದ್ರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೊತಾ ಇದ್ದೀರಿ ಅವರು. ಸಾಕಪ್ಪ ಅದ್ರಾಗ ಏನಿದೆ, ತಪ್ಪೇನಿದೆ? ಮೊನ್ನೆ ಜಾನುವಾರು ತೆಗೆದಾಗ ನೀವು ಗಲಾಟೆ ಮಾಡಿದ್ರಿ ಏನ್ರಿ? ಜಾನುವಾರು ತೆಗೆದಾಗ ಗಲಾಟೆ ಮಾಡಿದ್ರಲ್ಲ, ಹಿಜಾಬ್ ತೆಗೆದಾಗ ಯಾಕಪ್ಪ? ಹಿಜಾಬ್ ನಾವು ಅದಕ್ಕೆ ನಾವೇನು ಹೇಳಿದ್ದೀವಿ, ಹಿಜಾಬು ಜಾನುವಾರ ಅಥವಾ ನಾವು ಲಿಂಗ ಕಟ್ಕೋತೀವಪ್ಪ, ಅದಕ್ಕೂ ಅನ್ವಯ ಆಗ್ತದೆ. ಸಿಕ್ಕರು ಸೇತುಂಡು ಸಹ ಪೇಟ ಹಾಕೋತಾರ, ಇದೆಲ್ಲವನ್ನೂ ಅಲೋ ಮಾಡಿದ್ದೀವಿ ನಾವು ಸಿಲೆಕ್ಟಿವ್ ಅಲ್ಲ, ಸಮಗ್ರ ಎಲ್ಲ ಧರ್ಮ ಜಾತಿದವ್ರನ್ನ ಅವರವರ ಆಚರಣೆಗಳಿಗೆ ನಾವು ಗೌರವ ಕೊಡ್ತೀವಿ. ಬರೀ ಬಿಜಾಬಕ್ಕಷ್ಟೇ ಕೇಸರಿ ಇತ್ತು, ಅದೆಲ್ಲದರೂ ಸುಮ್ಮನೆ ಬೇಡ. ಪೂಜೆಗಳಿಗೆ ಗುಡಿ ಮೇಲೆ ಗುಂಡಾರ ಮೇಲೆ ಕೇಸರಿ ಇತ್ತು, ಮಠದ ಮೇಲೆ ಕೇಸರಿ ಇತ್ತು, ಕೇಸರಿ ಧರಿಸ್ತಿದ್ರು. ಆದ್ರೆ ಶಾಲಾ ಮಕ್ಕಳು ಯಾರು ಕೇಸರಿ ಧರಿಸ್ತಿದ್ರ? ಸುಮ್ಮನೆ ಯಾವುದಕ್ಕೂ ಒಂದು ತೊಗೊಂಡು ಮಂಡು ನಾಯ ಅಂತಾರಲ್ಲ, ಅದಕ್ಕೆ ವಿಭೂತಿ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಯಾವ ಹಚ್ಕೋಬೋದು? ಯಾವ ತಪ್ಪೇನಿದೆ? ವಿಭೂತಿ ಹಚ್ಕೊಂಡು ಹೋಗ್ತಾರೆ, ಕುಂಕುಮ ಹಚ್ಕೋತಾರೆ, ನಮ್ಮ ಹಚ್ಕೊಂಡು ಹೋಗ್ತಿದ್ರು. ಅದಕ್ಕೆ ಬೇಡ ಅಂತಾರಮ್ಮ. ಜಾನುವಾರು ಹಾಕೋತಾರೆ, ಶಿವ ನಮ್ಮ ಇಷ್ಟಲಿಂಗ ಹಾಕ್ಕೊಂಡಿರ್ತೀವಿ, ನಾವು ಶಿವಲಿಂಗ ಹಾಕ್ಕೊಂಡಿರ್ತೀವಿ, ಏನಾಗೋದು ಅದಕ್ಕೆ? ಯತ್ನಾಳವ್ರು ಕೇಸರಿ ಶಾಲ್ ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ ಏನ್ರಿ, ಅವ್ರ ಬಗ್ಗೆ ನಾವು ಮಾತಾಡಕ್ಕೆ ಹೋಗಲ್ಲ. ಯತ್ನಾಳ್ ಅವರು ಕೂಡ ಟೋಪಿ, ನಮಾಜ, ಟಿಪ್ಪು ಸುಲ್ತಾನ್ ಜಯಂತಿ ಎಲ್ಲ ಮಾಡಿ ಬಿಟ್ಟಿದ್ದಾರೆ ಎಲ್ಲರೂ. ಇವರೆಲ್ಲ ಈಗ ನಮ್ಮೆ ಅವರು ಹೊಸ ಪಕ್ಷ ಮಾಡ್ತಾರೆ. ಹಾಂ, ಹೊಸ ಪಕ್ಷ ಮಾಡಲಿ, ಒಳ್ಳೇದಾಗಲಿ. ನಾವು ಫುಲ್ ಸಪೋರ್ಟ್ ಮಾಡ್ತೇನೆ. ಹೊಸ ಪಕ್ಷ ಮಾಡಲಿ, ಅವರು ನಮ್ಮ ಫುಲ್ ವಿಜಯ್ ಥರ ಅವರು ಮುಖ್ಯಮಂತ್ರಿ ಆಗ್ತಾರೆ ಸರ್. ಬೇಗ ಮಾಡಿಬಿಡ್ಲಿ, ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ ಸರ್ ಅದು. ಅಲ್ಲಲ್ಲ ಮಾಡಿಬಿಡ್ಲಿ ಅವ್ರು ಬೇಗ. ಅವರು ವಿಜಯ್ ಥರ ಏನು ಇದಲ್ಲ, ತಮಿಳ್ನಾಡು ಥರ ಇವರು ಸಕ್ಸಸ್ಫುಲ್ ಆಗ್ತಾರೆ ಗ್ಯಾರಂಟಿ. ಬೇಗ ಯತ್ನಾಳ್ ಅವರು ಏನು ಬರಬಿಟ್ಟು ಯಾರು ಅವ್ರು ಮಾಡಂಗಿಲ್ಲ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡಕತ್ತಾರ. ಹೆಂಗಾರು ಮಾಡಿ ವಾಪಸ್ ತಗೋರಿ, ನನಗೊಂದು ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ ಅಂತ ಅಷ್ಟೇ. ಅವರು ಒಮ್ಮೆ ಏನಂತಾರೆ ಪಕ್ಷ ಮಾಡ್ತೀನಿ ಅಂತ, ಇನ್ನೊಂದು ಕಡೆ BJP MLA ಅವರು ಬೇಡ ಅಂತಿದ್ದಾರೆ ಅಂತೇಳಿ ಇವ್ರು ಉಚ್ಚಾಟಿದ್ರದ ರೀ BJP-ಯಿಂದ. BJP ವ್ಯಾಮೋಹ ಹೋಗಿಲ್ಲ ಇವ್ರಿಗೆ. ಇವ್ರು ತಾಕತ್ತಿದ್ರೆ ತಮ್ಮಿದ್ರೆ ಇವರು JCB ಪಾರ್ಟಿ ಮಾಡಲಿ, ವಿಜಯನ್ ಗತ್ಲೆ ಅವ್ರು ಬಂದು ಮುಖ್ಯಮಂತ್ರಿ ಆಗಲಿ. ಬಿಜಾಪುರದವ್ರು ಮುಖ್ಯಮಂತ್ರಿ ಆಗ್ತದೆ, ಸಂತೋಷ ಅದ. ಆದ್ರೆ ಹಂಗೆ ಇವ್ರು ಮಾಡಂಗಿಲ್ಲ. ಇವ್ರು ಸುಮ್ಮನೆ JCB ತೋರಿಸೋದು ಅದಕ್ಕೆ ಹೆದರ್ಸಿ ನನಗೊಂದು ಬಾಳೆನಿಲ್ಲೋ ಬೇಡಿಕೆ, ಬಿಜಾಪುರ ಸಿಟಿ ಟಿಕೆಟ್ ಕೊಡ್ರಿ. ಚುನಾವಣಾ ಪ್ರಚಾರಕ್ಕೆ ವಾಹನ ತೊಗೊಂಡ್ರೆ ಸರ್, ಅದೆಲ್ಲ ನಾಟಕರಪ್ಪ, ಎಲ್ಲ ಪಾರ್ಟ್ ಆಫ್ ಸ್ಟ್ರಾಟಜಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.